ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು KSP ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ನೇಹಿತ ಕ್ರಾಂತಿ ಮಾತಾಡ್ತಾ ಇರೋದು. ಸೊ ಒಳ ಮೀಸಲಾತಿ ಹಂಚಿಕೆ ಆದ ನಂತರ ಅದು ಕೆಇಯಿಂದ ಹೊಸ ನೋಟಿಫಿಕೇಶನ್ ಆಗಿದೆ. ಸೊ ನೀವು ನೋಡ್ಬೋದು ದಿನಾಂಕವನ್ನು. ಸೊ ಟೋಟಲ್ ಆಗಿ 6 ಪೋಸ್ಟ್ಗೆ ಒಂದು KE ನೋಟಿಫಿಕೇಶನ್ ಮಾಡಿದೆ ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಏನು ಮಾಡೋಕ್ಕೆ ಬರಲ್ಲ. ಎಕ್ಸಾಮ್ ಬರೀಬೇಕು, ನಾವು ಅಪ್ಲಿಕೇಶನ್ ಹಾಕಬೇಕು, ದುಡ್ಡು ಕಟ್ಟಬೇಕು ಅಷ್ಟೇ. ಇಲ್ಲಿ ನೋಡ್ರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಉಳಿಕೆ ಮೂಲ ವೃಂದದಲ್ಲಿ ಖಾಲಿರುವಂತಹ ಗ್ರೂಪ್ ಸಿ ವೃಂದದ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ನೋಡ್ರಿ, FDA ಟೋಟಲ್ 2 ಪೋಸ್ಟು, SDA 4 ಪೋಸ್ಟ್ ಕೊಟ್ಟಿದ್ದಾರೆ. ಮೀಸಲಾತಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಮೀಸಲಾತಿ ಯಾವ ಥರ ಇದೆ: ಪರಿಶಿಷ್ಟ ಜಾತಿ 1, ಸಾಮಾನ್ಯ ಅಭ್ಯರ್ಥಿ 1, ಒಟ್ಟು 2. ಟೋಟಲ್ ಆಗಿ ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಸಾಮಾನ್ಯ ಅಭ್ಯರ್ಥಿ 1. ಓಕೆ ನೋಡ್ರಿ, ಟೋಟಲ್ ಆಗಿ ಇಲ್ಲಿ 3, ಇದೊಂದು ಮಹಿಳಾ ಅಭ್ಯರ್ಥಿ ಕೊಟ್ಟು ಟೋಟಲ್ 4 ಪೋಸ್ಟ್ SDA ಇದಾವೆ. ಓಕೆನಾ. ಇನ್ನು ಶೈಕ್ಷಣಿಕ ವಿದ್ಯಾರ್ಥಿ ಅಂತ ಬಂದರೆ ಕ್ವಾಲಿಫಿಕೇಶನ್ ಏನು? ಇಲ್ಲಿ ನೋಡ್ರಿ, FDAಗೆ ನೀವು ಏನೇ ಡಿಗ್ರಿ ಆಗಿರಬೇಕು. ಓಕೆನಾ. BA, BCom, BSc ಅಂತ ಇರುತ್ತೆ. ಇನ್ನು ವಿದ್ಯಾರ್ಹತೆ ತತ್ಸಮಾನ ವಿದ್ಯಾರ್ಥಿಗಳಂತ ಇದ್ದಾವೆ. ಇಲ್ಲಿ ಕೆಳಕಂಡ ಅಂತಿರುತ್ತೆ. ಸೊ ಇದನ್ನು ನೋಡ್ಕೋಬಹುದು ನೀವು. ವಿದ್ಯಾರ್ಥಿ ತತ್ಸಮಾನ ವಿದ್ಯಾರ್ಥಿ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡ್ರಿ, ದ್ವಿತೀಯ ದರ್ಜೆ ಸಹಾಯಕರು SDA ಅಂತ ಬಂದರೆ ನಿಮ್ದು PUC ಆಗಿರಬೇಕು. ತತ್ಸಮಾನ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಾರೆ. ತತ್ಸಮಾನ ವಿದ್ಯಾರ್ಥಿ ಅಂತ ಇಲ್ಲಿ 4ರಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ 5 ವರ್ಷ ಅಂತ. ಇಲ್ಲಿ ನೋಡಿರ್ಬೋದು ನೀವು. ನೋಡ್ರಿ, 2025 ದಿನಾಂಕ 29/1/2026ರಲ್ಲಿ ಆದೇಶಿಸಿರುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಅದನ್ನು ಅಳವಡಿಸಿಕೊಂಡ ನಂತರ ಅಭ್ಯರ್ಥಿಗಳು ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಕನಿಷ್ಠ ಅಂದರೆ 18 ಇರುತ್ತೆ, ಗರಿಷ್ಠ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, 2A, 2B, 3A, 3B ಅವರಿಗೆ 43, SC, ST, C1 ಅವರಿಗೆ 45 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇನ್ನು ಅರ್ಜಿ ಸಲ್ಲಿಸುವ ವಿಧಾನ, ಅವರು KE ಅವರ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅರ್ಜಿ ಸಲ್ಲಿಸಲು ಅಂತ ಪ್ರಾರಂಭ ದಿನಾಂಕ ಅಂದರೆ 20/5/2026. ಇನ್ನು ಕೊನೆಯ ದಿನಾಂಕ ಯಾರು ಕೊಟ್ಟಿದ್ದಾರೆ ನೋಡ್ರಿ, ಜೂನ್ 3ನೇ ತಾರೀಕು ಕೊಟ್ಟಿದ್ದಾರೆ. 3/6/2026 ನಾವು ಆ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ನೋಡ್ರಿ, ಚಾನಲ್ ಕಟ್ಟಕ್ಕೆ 4 ಗಂಟೆಗೆ ಲಾಸ್ಟ್ ಕೊಟ್ಟಿದ್ದಾರೆ. 4ನೇ ತಾರೀಕು, ಜೂನ್ 4ನೇ ತಾರೀಕು 4 ಗಂಟೆ ಒಳಗೆ ನಾವು ಅಮೌಂಟ್ ಪೇ ಮಾಡಿರ್ಬೇಕು ಅವರಿಗೆ. ಇನ್ನು ಪರೀಕ್ಷಾ ದಿನಾಂಕ ಅಂತ ಬಂದರೆ ಅವರು ವೆಬ್ಸೈಟಲ್ಲಿ ಪ್ರಕಟ ಮಾಡ್ತಾರೆ ಅಪ್ಕಮಿಂಗ್ ಡೇಸಲ್ಲಿ. ವೇತನ ಶ್ರೇಣಿ ಅಂತ ಇದೆ, ನೋಡ್ಕೊಳ್ಳಿ. ಇಲ್ಲಿ ನೋಡ್ರಿ, ಶುಲ್ಕ ಯಾವ ರೀತಿ, ಅಮೌಂಟ್ ಯಾರಿಗೆ ಎಷ್ಟಿದೆ ಅಂತ. GM ಅವ್ರಿಗೆ, GM ಮತ್ತು ಇತರೆ ಪ್ರವರ್ಗಗಳಂತ 2A, 2B, 3A, 3B ಅವರಿಗೆ 750 ರೂಪಾಯಿ ಅಮೌಂಟ್ ಪೇ ಮಾಡಬೇಕು. ಇನ್ನು SC, ST, C1 ಅವರಿಗೆ 500 ರೂಪಾಯಿ ಅಮೌಂಟ್ ಪೇ ಮಾಡಿರಬೇಕು. ಇನ್ನು ಅಂಗವಿಕಲರಿಗೆ ಅಂತ ಬಂದರೆ 250 ರೂಪಾಯಿ. ಅಂದರೆ ಇನ್ನು ನಾವು ಅಮೌಂಟ್ ಏನು ಪೇ ಮಾಡಿರ್ತೀರೋ ಅವರು ವಾಪಸ್ ಹಿಂತಿರುಗಿಸಲ್ಲ ನೋಡ್ರಿ. ಓಕೆನಾ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. OMR ಆಫ್ಲೈನ್ ಮಾದರಿ ಇರುತ್ತೆ. ಸೊ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಧಾರವಾಡ, ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವಂತ ಕೊಟ್ಟಿದ್ದಾರೆ. ಇನ್ನು ಕಡ್ಡಾಯ ಕನ್ನಡ, ತುಂಬ ಜನ ಕನ್ಫ್ಯೂಸ್ ಆಗ್ತೀರಿ ನೋಡ್ರಿ ಇಲ್ಲಿ. ಇದನ್ನು ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವಂಥ SSLC ಪರೀಕ್ಷೆಯಲ್ಲಿ ನೋಡ್ರಿ, ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ, ನೀವು ಅಧ್ಯಯನ ಮಾಡಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ, ಆಯೋಗ ಅಥವಾ ಇನ್ನಿತರ ಯಾವುದೇ ಪ್ರಾಧಿಕಾರವು ಈ ಹಿಂದೆ ನಡೆಸಿದಂಥ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತಲ್ಲ, ನೀವು ಉತ್ತೀರ್ಣರಾಗಿದ್ದರೆ, ಪಾಸ್ ಆಗಿದ್ದಂತೆ ನೀವು ಇದರಿಂದ ವಿನಾಯಿತಿ ಹೊಂದಿರ್ತೀರ. ಓಕೆನಾ. ಇನ್ನು ಇಲ್ಲವಾಗಿದ್ದಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತಲ್ಲ, ಬಹು ಆಯ್ಕೆ ಮಾದರಿ ಪತ್ರಿಕೆ ಆಗಿರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 150 ಅಂಕಗಳಿರುತ್ತೆ. ಸೊ ನೀವು ಕನಿಷ್ಠ ಎಷ್ಟು ಅಂಕಗಳ ಪಡಿಬೇಕಂದ್ರೆ 50 ಅಂಕಗಳನ್ನು ಪಡಿಲೇಬೇಕು. ಓಕೆನಾ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತಲ್ಲ, ಇದು ಕರೆಕ್ಟ್ ನೀವು 50 ಮಾರ್ಕ್ಸ್ಗಳನ್ನು ತಗೋತೀರ. ಅದರ ಏನಿಲ್ಲ, ಇಷ್ಟು ಮಾಡ್ಕೊಂಡ್ರೆ ಅದು ಎಲಿಜಿಬಲ್ ಆಗ್ತೀರಿ ನೀವು.
ಇನ್ನು ಸಿಲೆಬಸ್ ನೋಡೋ ಹಾಗಿದ್ರೆ ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ. ಟೋಟಲ್ 100 ಕ್ವಶನ್ಸು, 100 ಮಾರ್ಕ್ಸ್ ಇರುತ್ತೆ. ಇದು ನೋಡಿ ಟೋಟಲ್ 2 ತಾಸು ಇರುತ್ತೆ. ಸೊ ಇಲ್ಲಿ ಯಥಾವತ್ತಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಕರೆಂಟ್ ಅಫೇರ್ಸು, ಸೈನ್ಸು, ಜಿಯೋಗ್ರಫಿ ಎಲ್ಲ ಸಬ್ಜೆಕ್ಟ್ಸ್ ಇರ್ತವೆ. ಸೊ ಇದನ್ನು ನೋಡ್ಕೊಡ್ರಿ, ಓಕೆನಾ. ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ. ಇನ್ನು SD ಅಂತ ಬಂದರೆ ಅವ್ರಿಗೂ ಕೂಡ 100 ಕ್ವಶನ್ಸು. ಇಲ್ಲಿ ನೋಡ್ರಿ, ಇಲ್ಲಿ 100 ಕ್ವಶನ್ಸು, 100 ಅಂಕಗಳನ್ನು 2 ಗಂಟೆ ಕೊಟ್ಟಿರ್ತಾರೆ. ಕಮ್ಯುನಿಕೇಷನ್ ಪೇಪರ್ ಒಂದು ಗೊತ್ತಿರುತ್ತೆ ನಿಮಗೆ. ಪ್ರಶ್ನೆ ಪತ್ರಿಕೆ 1, ಪ್ರಶ್ನೆ ಪತ್ರಿಕೆ 2, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ಜ್ಞಾನ. ಟೋಟಲ್ ಇದಕ್ಕೂ ಕೂಡ 100 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಇರುತ್ತೆ. ಇಲ್ಲಿ ನೋಡ್ರಿ, ಇನ್ನೊಂದು ವಿಷಯ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನ ಪಡಿಲೇಬೇಕ್ರಿ. ಅದಕ್ಕಿಂತ ಕಡಿಮೆ ಪಡ್ಕೊಂಡ್ರಿ ಅಂದರೆ ನೀವು ಆಯ್ಕೆ ಪ್ರಕ್ರಿಯೆ ಅನರ್ಹರಾಗಿರ್ತೀರ, ಓಕೆನಾ. ಇಲ್ಲಿ ನೋಡ್ರಿ, 35% ಅಂಕಗಳನ್ನು ನಾವು ಪಡಲೇಬೇಕು. ಇನ್ನು ನೆಗೆಟಿವ್ ವ್ಯಾಲ್ಯೂಯೇಷನ್ನು ನೋಡ್ರಿ, ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂತ ಕಳಿತಾರೆ ರೀ. ಇದೊಂದು ನೆನ್ಪಿಟ್ಕೊಳ್ರಿ. ಇನ್ನು ಅವರು ಹೊಸದಾಗಿ 5ನೇ ಆಪ್ಷನನ್ನು ತೊಗೊಂಡು ಬಂದಿದ್ದಾರೆ. 5ನೇ ಆಪ್ಷನ್ನು ಎಕ್ಸಾಮ್ ಮುಗಿದ ಮೇಲೆ 5 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನೀವು ಏನೋ 5ನೇ ಆಪ್ಷನ್ ತುಂಬಲಿಲ್ಲ, 100ರಲ್ಲಿ ಒಂದು 80 ಹಾಕಿರ್ತೀರ, ಉಳಿದಿದ್ದು ಬಿಟ್ಟಿರ್ತೀರ. ಹಾಗೆ ಅವೆಲ್ಲ ನೀವು ತುಂಬಲಿಲ್ಲ, 5ನೇ ಆಪ್ಷನ್ ತುಂಬಲಿಲ್ಲ ಅಂದರೆ 0.25 ಕಟ್ ಆಗುತ್ತೆ. ಪ್ರತಿ ಒಂದು ಪ್ರಶ್ನೆಗೂ ಕೂಡ 0.25 ಕಟ್ ಆಗುತ್ತೆ. ಸೊ ನೀವು ಕಡ್ಡಾಯವಾಗಿ 5ನೇ ಆಪ್ಷನ್ ಫಿಲ್ ಮಾಡಲೇಬೇಕು, ಓಕೆನಾ. ಅಂತ ಇರುತ್ತೆ, ಅದನ್ನು ಫಿಲ್ ಮಾಡಲೇಬೇಕು. ಅರ್ಹತಾ ಷರತ್ತುಗಳಂತ ಇರ್ತವೆ, ನೋಡ್ಕೊಳ್ರಿ ಒಮ್ಮೆ. ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು, ನಾವು ಮೀಸಲಾತಿ ಕೋರಿರ್ತಿರಲ್ಲ ಅದು ಹಾಕಲೇಬೇಕು. ಇಲ್ಲಿ ನೋಡ್ರಿ, ಪ್ರಾಧಿಕಾರದೊಡನೆ ಪತ್ರ ವ್ಯವಹಾರ. ಸೊ ನಾವು ಅಪ್ಲಿಕೇಶನ್ ಹಾಕುವಾಗ ಅರ್ಜಿ ಸಂಖ್ಯೆ, ಹುದ್ದೆ ಕುರಿತು ವಿಷಯದ ಹೆಸರಿರುತ್ತೆ, ಅಭ್ಯರ್ಥಿಯ ಪೂರ್ಣ ಹೆಸರು ಬಿಡಿ ಅಕ್ಷರಗಳಲ್ಲಿ ಇರಬೇಕು, ಅರ್ಜಿ ಸಲ್ಲಿಸಲು ನಮೂದಿಸುವಂಥ ಅಂಚೆ ವಿಳಾಸ ಹಾಕಿರಬೇಕು, ಓಕೆನಾ. ಇದು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ನೀವು ಕಡ್ಡಾಯವಾಗಿ ಫೋಟೋ ಯಾವ ಥರ ಇರಬೇಕು, ನಿಮ್ಮ ಸಹಿ ಯಾವ ಥರ ಇರಬೇಕು ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ, ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬಹುದಾದ ಪ್ರಮಾಣ ಪತ್ರಗಳು ಅಂತ ಕೊಟ್ಟಿದ್ದಾರೆ. ಇದು ಕೂಡ ನೋಡ್ಕೊಂಡ್ಬಿಡ್ರಿ. ಆಧಾರ್ ಕಾರ್ಡ್, ಕಾಮನ್ ಆಗಿ ಆಧಾರ್ ಕಾರ್ಡು, ನಿಮ್ಗೆ ಯಾವ ಹುದ್ದೆಗಳಿಗೆ ನಿಗದಿಪಡಿಸಿರ್ತಿರಲ್ಲ ಅವಾಗ ವಿದ್ಯಾರ್ಥಿ ಎಲ್ಲ ವಿಷಯ, ಸೆಮಿಸ್ಟರ್ಗಳ ಅಂಕಪಟ್ಟಿಗಳು, ಘಟಿಕೋತ್ಸವದ ಪ್ರಮಾಣ ಪತ್ರ ಅಂತ ನೀವು ಒಳಗೊಂಡಿರಬೇಕು, ಓಕೆನಾ. ಇದೆಲ್ಲ ಈ ಮಾಹಿತಿ ಇದೆ. ಸೊ ಇದನ್ನು ನೋಡ್ಕೊಳ್ರಿ. ಏನಾದರೂ ನೀವು ಅಪ್ಲಿಕೇಶನ್ ಹಾಕುವಾಗ ಅಕಸ್ಮಾತ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಏನಾದರೂ ತೊಂದರೆ ಆಗಿತ್ತು ಅಂದರೆ ಈ ಹೆಲ್ಪ್ಲೈನ್ಗೆ ನೀವು ಕಾಲ್ ಮಾಡ್ಬೋದು. 10ರಿಂದ ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ, ಓಕೆನಾ. ಇಲ್ಲಿ ನೋಡ್ರಿ, ಅವ್ರು ಕೊಟ್ಟಿದ್ದಾರೆ ಸಾ ಅಂದ್ರೇನು, ಪಾಜ ಅಂದ್ರೇನು, ಓಕೆನಾ. ಇದು ಇಷ್ಟು ನೋಡ್ಕೊಂಡ್ಬಿಡ್ರಿ. ಜನರಲ್ ಮೆರಿಟು, SC ST ವುಮೆನ್ನು ಕ್ಯಾಟಗರಿ ಈ ಥರ ಇರುತ್ತೆ. ಸೊ KEಯಿಂದ ಹೊಸ ನೋಟಿಫಿಕೇಶನ್ ಆಗಿದೆ. ಇನ್ನು ಒಂದು ವಾರ ಅಥವಾ 2 ವಾರಲ್ಲಿ PC ನೋಟಿಫಿಕೇಶನ್ ಆಗ್ತವೆ. ಚೆನ್ನಾಗಿ ಓದ್ಕೊಡ್ರಿ ಅಲ್ಲೂ, ಓಕೆನಾ. ಮತ್ತೆ ಏನಾದರೂ ಹೊಸ ನೋಟಿಫಿಕೇಶನ್ ಆದರೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.